ನಿನ್ನೆ ನೈಟ್ ಇಂದ ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಸಾಂಗ್ ಅಲ್ಲಿ. ನಾವೇನ್ ಅನ್ಕೊಂಡಿದ್ವಿ ಅದನ್ನ ಮೀರಿ ಜನ ಇಷ್ಟಪಡ್ತಾ ಇದಾರೆ, ಕೇಳ್ತಾ ಇದಾರೆ. ನಮ್ಗೆ ಅವ್ರ ವಾಯ್ಸು, ಚಾಮಮ್ಮ ಲಕ್ಷ್ಮಮ್ಮ ಅವ್ರ ವಾಯ್ಸು ಸಖತ್ತು. ನನಗೆ ಒಂದ್ ಲೈನ್ 100 ಸಲ ಆಡ್ತೀವಿ, ಚೆನ್ನಾಗಿ ಬರಗಂಟ ಬಿಡೋದ್ ಬೇಡ ಅಂತೇಳಿ ಚೆನ್ನಾಗಿ ಸಾಥ್ ಕೊಟ್ಟು ಆಡೋರು. ಏನು ಲೋ ನವೀನ ಇದು ಅಷ್ಟೇ, ಎಂಟ್ರಿ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ಹಾಡುಗಳು ರೆಡಿ ಮಾಡಿದೀವಿ. ಆ ಕುರಿ ತೊಳೆಯೋರು, ದನ ಕಾಯೋರು, ಹಾಲಾಕವರು ಎಲ್ಲ ಬಂದಿದ್ದಾರೆ ಅಲ್ವಾ. ಬೆಳಗಿನ ಜಾವ ತೆಗಿಬೇಕು ಅಂದ್ರೆ ಹಾಲಾಕವ್ರು ಹೋಗಕ್ಕೆ ನಾವು ಕ್ಯಾಮ್ರಾ ಹಿಡ್ಕೊಂಡು 5 ಗಂಟೆಗೆ ಆನ್ ಮಾಡ್ಕೊಂಡು ಕಾಯ್ತಾ ಇದ್ವಿ, ನ್ಯಾಚುರಲ್ ಆಗಿ ತೆಗಿಯಕ್ಕೆ. ಇವತ್ತು ಅಷ್ಟು ಕಷ್ಟಪಟ್ಟಿದ್ದು ಸ್ಟುಡಿಯೋದೊಳಗಡೆ, ಇವತ್ತು ಅದ್ರದ್ದು ಔಟ್ಪುಟ್ ಕಾಣ್ತಾ ಇದೆ. ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಾ? ಗಿಲ್ಲಿದು ತಮಾಷೆದು ತುಂಬಾ ಪ್ರೋಮೋ ಕಟ್ ಹೋಗ್ತಾ ಇರುತ್ತೆ. ಸೊ ಆ ಒಂದು ತಮಾಷೆಗಳು ಚೆನ್ನಾಗಿದೆ. ಮಾತೆ ರಾಜಮಾತೆ ನೀನೆ ಲೋ ನವೀನಾದ ಡೈಲಾಗ್ ರೈಟರ್ ಆಗಿ ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ವರ್ಕ್ ಮಾಡಿದ್ದಾರೆ. ಸೂಪರ್ ಹಿಟ್. ಓಕೆ, ಇಂಥ ಹಾಡುಗಳು ಜನಗಳ ಮನ ಮುಟ್ಟಬೇಕು, ಮನ ತಲುಪಬೇಕು ಅನ್ನೋದು ನನ್ನ ಇದು. ಹಲೋ ನಮಸ್ಕಾರ ವೀಕ್ಷಕರೇ, ನೀವೆಲ್ಲರೂ ಕೂಡ ನೋಡಿರ್ತೀರಾ. ನಿನ್ನೆ ನೈಟಿಂದ ಒಂದು ಸಾಂಗು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ. ಎಸ್, ಲೋ ನವೀನ ಸಿನಿಮಾದ ಕೋನಾಣೆ ಸಾಂಗು ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ರೀಲ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಂಗ್ಗೆ ರೀಲ್ಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನನ್ನ ಜೊತೆಗೆ ಸಾಂಗ್ ಬಗ್ಗೆ ಮಾತಾಡಲಿಕ್ಕೆ ಲೋ ನವೀನ ಸಿನಿಮಾದ ನಟ ಹಾಗೆಯೇ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ನವೀನ್ ಸಜ್ಜು ಅವರಿದ್ದಾರೆ. ಸೊ ಅವ್ರ ಹತ್ರ ತುಂಬ ಮಾತಾಡೋದಿದೆ, ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಿನ್ನೆ ನೈಟ್ ಇಂದ ಟ್ರೆಂಡ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಸಾಂಗ್ ಅಲ್ಲಿ. ಸೊ ಹೇಗೆ ಅನಿಸ್ತಾ ಇದೆ? ಫಸ್ಟ್ ರಿಯಾಕ್ಷನ್ ಏನು ಸರ್? ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಮ್ಗೊಂದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ಸಾಂಗ್ನ ಜನ ಇಷ್ಟಪಡ್ತಾರೆ ಅಂತ. ಅದು ಮೀರಿ ಹೋಗ್ತಾ ಇದೆ. ನಾವೇನು ಅನ್ಕೊಂಡಿದ್ವಿ ಅದನ್ನ ಮೀರಿ ಜನ ಇಷ್ಟಪಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಮತ್ತೆ ಇನ್ನ ರೀಚ್ ಆಗ್ಬೇಕದು. ಇದು ನೀವು ಒಂದೇ ದಿನಕ್ಕೆ ಅಂದ್ರೆ ರಾತ್ರಿ ರಿಲೀಸ್ ಆಗಿರೋದು ಬೆಳಗ್ಗೆ ಸಿಗ್ತಾ ಇರೋದ್ರಿಂದ ಇನ್ನ ನಿರೀಕ್ಷೆ ಇದೆ. ಇದು ತುಂಬಾ ರೀಚ್ ಆಗ್ಬೇಕು ಸಾಂಗು. ಸೊ ತುಂಬಾ ಖುಷಿಯಾಗಿದ್ದೀನಿ. ಎಸ್, ಓಕೆ. ಎಲ್ಲೋ ಒಂದು ಕಡೆ ಕಳೆದೋಗ್ತಿರುವಂತಹ ಕನ್ನಡ ಭಾಷೆನ ಜನಪದ, ಅದರಲ್ಲೂ ಕೂಡ ಜನಪದ ಭಾಷೆ ಇದೆ, ಜನಪದ ಸೊಗಡಿದೆ, ಹಳ್ಳಿಯ ಒಂದು ವೈಬ್ ಇದೆ. ಎಲ್ಲೋ ಕಳೆದೋಯ್ತು ಅನ್ನೋ ಕಾಲಘಟ್ಟದಲ್ಲಿ ನೀವು ಮತ್ತೆ ನೆನಪಿಸ್ತಾ ಇದ್ದೀರಾ ನಮಗೆ ಆ ಭಾಷೆ, ಆ ಸೊಗಡು. ಮತ್ತು ಅಷ್ಟೇ ಅಲ್ದಲೆ ಮಹಿಳೆಯರು. ಸೊ ಇದೆಲ್ಲ ನೋಡಿದಾಗ ಜನಕ್ಕೆ ಏನೋ ಒಂದು ಸಿಗ್ತಾ ಇದೆ ಅಂತ ಅನಿಸ್ತಿದೆ. ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಇಲ್ಲ, ಜನಪದ ಅಂದ್ರೆ ಎಲ್ಲೂ ಕಳೆದೋಗ್ತಾ ಇಲ್ಲ ಮೇಡಮ್. ಅದು ನಮ್ಮ ಮಧ್ಯದಲ್ಲೇ ಇರುತ್ತೆ ಯಾವಾಗ್ಲೂ. ಜನಪದಕ್ಕೆ ಯಾವತ್ತೂ ಸಾವಿಲ್ಲ. ಜನಪದ ಹಾಡುಗಳಿಗೆ ಅದು ಯಾವತ್ತೂ ಕಳೆದೋಗಲ್ಲ. ಅಂದ್ರೆ ಅದನ್ನ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ನಾವು ಏನು ಈಗ ಯಾವ ಥರದ್ದು ನಾವು ಎಲ್ಲಿ ಬೆಳೆದಿರ್ತೀವಿ, ನಾವೇನು ನೋಡಿರ್ತೀವಿ, ಅದು ಮ್ಯಾಟ್ರ್ ಆಗುತ್ತೆ. ಸೊ ನಾನು ಹಳ್ಳಿಲಿ ಬೆಳೆದಿರೋನಾಗಿರೋದ್ರಿಂದ ನಾನು ಆ ಥರದವ್ರ ನಡುವೆನೇ ಬೆಳೆದಿರೋದು. ಹಂಗಾಗಿ ನನಗೆ ಅತಿ ಹೆಚ್ಚು ಜನಪದದ ಜೊತೆ ಕೆಲಸ ಮಾಡಬೇಕು ಅನ್ನೋದು ಆಸೆ. ಸೊ ನನಗೆ ಲೋ ನವೀನ ಚಿತ್ರದಲ್ಲಿ ನನಗೆ ಇಂಟ್ರಡಕ್ಷನ್ ಸಾಂಗ್, ಈಗ ಹೀರೋ ಇಂಟ್ರಡಕ್ಷನ್ ಸಾಂಗ್ನ ಎಲ್ಲರೂ ನೀವೆಲ್ಲ ಹೆಂಗ್ ನೋಡಿರ್ತೀರಾ? ಹೀರೋ ಇಂಟ್ರಡಕ್ಷನ್ ಅಂದ್ರೆ ಒಂದು ಬ್ಯೂಟಿಫುಲ್ ಆಗಿ ನೋಡಿರ್ತೀರಾ, ಅದೊಂಥರ ಸಖತ್ತಾಗಿ ನೋಡಿರ್ತೀರಾ ಒಂದು ಹೀರೋ ಇಂಟ್ರಡಕ್ಷನ್. ನನಗೆ ಹೀರೋ ಇಂಟ್ರಡಕ್ಷನ್ ಸಾಂಗ್ ಅಂದರೆ ಆ ನಾಯಕ ನಟನ ಇಂಟ್ರಡಕ್ಷನ್ ಸಾಂಗ್ ಹೆಂಗಿರಬೇಕು ಅಂದರೆ ಅದನ್ನು ನಾನು ಒಂದು ಡಿಸೈನ್ ಮಾಡ್ಕೊಂಡಿದ್ವಿ. ನಾವು ಡೈರೆಕ್ಟರ್ ಎಲ್ಲ ಟೀಮ್ ಎಲ್ಲ ಮಾತಾಡಿಕೊಂಡು ಒಂದು ಆಶೀರ್ವಾದದ ಥರ ಇರಬೇಕು. ಅಂದರೆ ಒಂದು ಹಳ್ಳಿಯ ನೇಚರು, ಒಂದು ಬ್ಯೂಟಿ ಏನಿರುತ್ತೆ, ಆ ಇಡೀ ಎಲ್ಲ ಒಂದು ಪ್ರಕೃತಿ ನನಗೆ ಆಶೀರ್ವಾದ ಥರ ಇರಬೇಕು. ಆ ಪ್ರಕೃತಿ ನಡುವೆ ಒಂದು ಇಂಟ್ರಡಕ್ಷನ್ ಆಗಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ. ಸೊ ಹಂಗೆ ಆ ಕಾನ್ಸೆಪ್ಟ್ ಇಟ್ಕೊಂಡು ನೆಕ್ಸ್ಟು ಒಂದು ನಮಗೆ ತುಂಬ ಏನು ಪ್ರಿಯವಾಗಿರುವಂಥದ್ದು ಆ್ಯಕ್ಚುಲಿ ಮಂಡ್ಯ ಜನತೆಗೆ ಬಾಡೂಟ ಅಂತಾರೆ. ಬಾಡೂಟ ಅಲ್ಲ, ಉಪ್ಸಾರು ಮುದ್ದೆ. ನೀವು ಯಾರ ಮನೆಗೆ ಹೋಗಿ, ಬಾಡೂಟ ಹಬ್ಬ ಹುಣ್ಮೇಲಾಗುತ್ತೆ ಅಷ್ಟೇ. ಹಬ್ಬಗಳಲ್ಲಿ ಅಥವಾ ಈಗೆಲ್ಲ ವಾರಕ್ಕೊಂದಿನ 15 ದಿನಕ್ಕೊಂದಿನ ತಿನ್ನಕ್ಕೆ ಶುರು ಮಾಡ್ಬಿಟ್ಟವ್ರೆ, ಅಥವಾ ಡೈಲಿ ತಿನ್ನಕ್ಕೆ ಶುರು ಮಾಡಿರೋರು ಇದ್ದಾರೆ. ಆದರೆ ಪ್ರತಿದಿನ ಉಪ್ಸಾರು ಮುದ್ದೆ
ನಮ್ಮ ಭಾಗದಲ್ಲಿ ಅದು ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ ಉಪ್ಸಾರು ಮುದ್ದೆ. ಹಂಗಾಗಿ ಆ ಉಪ್ಸಾರು ಮುದ್ದೆ ಮಾಡುವಂಥದ್ದು ಇದನ್ನೇ ಒಂದು ಸಾಂಬಾರ್ ಮಾಡ್ತಾ ಮಾಡ್ತಾ ನಮ್ಮ ಒಂದು ಹಳ್ಳಿ, ನಮ್ಮ ಸೊಗಡನ್ನ ತೋರಿಸ್ತಾ ನಮ್ಮ ಸಿನಿಮಾದಲ್ಲಿ ಅದೊಂದು ಬ್ಯೂಟಿಫುಲ್ ಒಂದು ಪಾಸಿಟಿವ್ ಎನರ್ಜಿಯಾಗಿ ಶುರು ಆಗಬೇಕು ಅನ್ನೋದೊಂದು ಮಾಡ್ಕೊಂಡಿದ್ವಿ. ಹಂಗೆ ಶುರುವಾದಂಥ ಇದು ಕ್ವಾಣಾಣೆ ಹಾಡು. ಇದಕ್ಕೆ ನಾವು ಈ ಥರ ಶುರುವಾದಂಥ ಹಾಡು. ಓಕೆ, ಒಂದು ವಿಭಿನ್ನವಾದಂತಹ ಇಂಟ್ರಡ್ಯೂಸ್ ಮಾಡಿದಿರಾ ನೀವು ನಾಯಕ ನಟನ ಇಂಟ್ರಡ್ಯೂಸ್ಗೆ. ಓಕೆ, ಇವ್ರನ್ನ ಹೇಗೆ ಹುಡುಕಿದ್ರಿ ಅಂತ? ಅದೇ ನನಗೆ ನಾನೇ ಫಸ್ಟ್ ಹಾಡಿದ್ದೆ, ಟ್ರ್ಯಾಕ್ ಆಡ್ಕೊಂಡಿದ್ದೆ, ನಾನೇ ಟ್ರ್ಯಾಕ್ ಆಡಿದ್ದೆ. ಬಟ್ ಈ ಹಾಡನ್ನ ಬೇರೆ ಏನೋ ಒಂದು ಟ್ರೈ ಮಾಡಬೇಕು ಅನ್ನೋದಿತ್ತು ನನಗೆ. ಹೊಸದೇನೋ ಒಂದು ಮಾಡ್ಬೇಕಿದ್ದಕ್ಕೆ, ಸಿಂಗರ್ಸ್ಗಳನ್ನ ಒಂದು ಹೊಸ ಥರದ್ರಲ್ಲಿ ಹೊಸಬ್ರನ್ನ ಇಂಟ್ರಡ್ಯೂಸ್ ಮಾಡಬೇಕು ಅನ್ನೋದಿತ್ತು, ಹೊಸಬ್ರನ್ನ ತರಬೇಕು ಈ ಹಾಡಿಂದ ಅಂತ. ಅಂಥ ಟೈಮಲ್ಲಿ ಒಂದು ಕಂಪೋಸಿಂಗ್ ಮಾಡಿ ಇಟ್ಕೊಂಡು ಶೂಟಿಂಗ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಮಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ಇಲ್ಲಿ ನಾವು ಸಿಂಗರ್ ಸಿಗ್ತಾರೆ ಇವರು ನೋಡಿ ಹಿಂಗೆ ನಾವು ಲೊಕೇಶನ್ ನೋಡ್ತಾ ಇದು ಮಾಡ್ತಾ ಇಲ್ಲಿ ಊರಲ್ಲಿ ಸೋಬಾನ ಪದ ಆಡೋರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತಾಯ್ತು ನಮಗೆ. ಅವರೆಲ್ಲ ಅವರೇ ಅಂತ ನೋಡ್ದಕ್ಕೆ ಹೋದಾಗ ಎಲ್ಲಿದ್ದಾರೆ ಅಂದಾಗ ಇಲ್ಲೇ ಅವರು ಜಮೀನಲ್ಲಿ ತೊಗರಿಕಾಯಿ ಬಿಡಿಸ್ತಾವ್ರೆ ಅಂದ್ರೆ ಸರಿ ಅಂತೇಳಿ ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದನೇ ಒಂದು ಲೈವ್ ಹೋಗೋಣ, ಇನ್ಸ್ಟಾಗ್ರಾಮಿಂದನೇ ಲೈವ್ ಹೋಗೋಣ ಅನ್ನೋ ಥರ ಹೋಗಿ ಒಂದು ಲೈವ್ ಮಾಡಿಕೊಂಡು ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಮಾಡ್ಕೊಂಡು ಅದಾದಮೇಲೆ ಇವ್ರನ್ನ ಇಟ್ಕೊಂಡು ನಾವು ಇದನ್ನು ಪ್ಲ್ಯಾನ್ ಮಾಡ್ಬೋದಲ್ವಾ. ಅಂದರೆ ಒಂದು ಟಾಸ್ಕ್ ಥರ ಅಂತಲೂ ಇರುತ್ತೆ, ಅಷ್ಟು ಈಸಿ ಇರಲ್ಲ. ಇವ್ರನ್ನ ಇಟ್ಕೊಂಡು ಪ್ಲ್ಯಾನ್ ಮಾಡ್ಬೋದಲ್ವಾ ಅಂದ್ಕೊಂಡು ನಮಗೆ ಅವ್ರ ವಾಯ್ಸು, ಚಾಮಮ್ಮ ಲಕ್ಷ್ಮಮ್ಮ ಅವ್ರ ವಾಯ್ಸು ಸಖತ್ತು. ನನಗೆ ನನಗೆ ಗೊತ್ತಾಯಿತು ನನಗೆ ಇವ್ರ ವಾಯ್ಸು ಚೆನ್ನಾಗಿ ನಮ್ಮ ಹಾಡಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಸೊ ಹಂಗೆ ಸಿಕ್ಕಿದಂಥ ನಮಗೆ ಚಾಮಮ್ಮ ಲಕ್ಷ್ಮಮ್ಮ ಅವರು HD ಕೋಟೆ ಹಿರೇನಂದಿ ಗ್ರಾಮದಲ್ಲಿ ಸಿಕ್ಕಿದಂಥವ್ರು ನಮಗೆ ಚಾಮಮ್ಮ ಲಕ್ಷ್ಮಮ್ಮ. ಓಕೆ, ನೀವು ಹೇಳಿದ ತಕ್ಷಣ ಅವರು ಮೊದಲಿಗೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹೇಗೆ ಒಪ್ಸಿದ್ರಿ? ಇಲ್ಲ, ಅವ್ರಿಗೆ ಏನಪ್ಪ ಅಂದರೆ ಈಗ ಹೆಂಗೆ ನಮಗೆ ಮ್ಯೂಸಿಕ್ ಜೊತೆ ಈಗ ಅವರು ಕೂತ್ ಜಾಗದಲ್ಲಿ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆಗಂತ ತನಕ ಹಾಡು ಅಂದ್ರೆ ಹಾಡ್ತಾರೆ. ಆದರೆ ಸ್ಟುಡಿಯೋ ಒಳಗಡೆ ಬಂದು ಒಂದು ಕ್ಲಿಕ್ಕು, ಒಂದು ತಾಳದಲ್ಲಿ ಆಡಬೇಕು, ಒಂದು ಟೆಂಪೋದಲ್ಲಿ ಆಡಬೇಕು, ಒಂದು ಶ್ರುತಿಲಿ ಆಡಬೇಕು, ಆಮೇಲೆ ಪದಗಳು ಯಾವುವೇ ಅಲ್ಲಿ ಇಲ್ಲಿ ಉಳುಕ್ಬಾರ್ದು, ಏನು ಪದ ಇರುತ್ತೆ ಸ್ಪಷ್ಟತೆ ಇರಬೇಕು. ಇವನ್ನೆಲ್ಲ ಇಟ್ಕೊಂಡು ಆಡೋದಿದೆಯಲ್ಲ, ಇದನ್ನೆಲ್ಲ ಇಟ್ಕೊಂಡು ಮಾಡೋದು ಅವ್ರಿಗೆ ಇವೆಲ್ಲ ನಮ್ಮ ಕೈಲಿ ಆಯ್ತದಪ್ಪ, ನಮ್ಗೆ ಇವೆಲ್ಲ ಕಷ್ಟ ಆಯ್ತದೆ ಅನ್ನೋ ಥರದ್ರಲ್ಲಿ ಇತ್ತು. ಇಲ್ಲಮ್ಮ ಸುಮ್ಮನೆ ಬನ್ನಿ, ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಶುರುನಲ್ಲೇ ನಮ್ಗೆ ಆಗಲ್ಲ ಅನ್ನೋದು ಬೇಡ, ಆಗಲಿಲ್ಲ ಅನ್ನೋದು ಆಮೇಲೆ ನೋಡ್ಕೊಳವ, ಫಸ್ಟ್ ಪ್ರಯತ್ನ ಮಾಡೋಣ. ಅವ್ರು ಚೆನ್ನಾಗಿ ಸಾಥ್ ಕೊಟ್ರು. ಆಯ್ತಪ್ಪ 100 ಸಲ ಹೇಳ್ಕೊಡ್ತೀಯಾ, ನಾವು ಆಡ್ತೀವಿ. ಸ್ಟುಡಿಯೋಗೆ ಬಂದಮೇಲೆ ಅಲ್ಲಿ ಸ್ಟುಡಿಯೋಗೆ ಕರ್ಕೊಂಡು ಹೋಗೋ ತನಕ ಸ್ವಲ್ಪ, ಆಮೇಲೆ ಸ್ಟುಡಿಯೋಗೆ ಕರ್ಕೊಂಡು ಹೋದಾದ್ಮೇಲೆ ಅವ್ರು ಚೆನ್ನಾಗಿ ಸಾಥ್ ಕೊಟ್ರು. ಒಂದು ಹಾಡನ್ನ ಒಂದು ಲೈನ್ನ 100 ಸಲ ಆಡ್ತೀವಿ, ಚೆನ್ನಾಗಿ ಬರೋಗಂಟ ಬಿಡೋದು ಬೇಡ ಅಂತೇಳಿ ಚೆನ್ನಾಗಿ ಸಾಥ್ ಕೊಟ್ಟು ಆಡಿದ್ರು. ಓಕೆ, ಅಂದ್ರೆ ಇವಾಗ ಅವರಿಗೆ ಓದ್ಲಿಕ್ಕೆಲ್ಲ ಕಂಫರ್ಟ್ ಆಯ್ತಾ? ಇಲ್ಲ, ಈಗ ಓದ್ಲಿಕ್ಕೆ ಅಂದ್ರೆ ಎಲ್ಲಿ ಅವರು ಓದಿಲ್ಲ ಅವರು. ಒಂದೊಂದೇ ಪದನ ಅವ್ರಿಗೆ ಒಟ್ಟು 3 ಸಲ ಅವ್ರನ್ನ ಸ್ಟುಡಿಯೋ ಕರ್ಕೊಂಡು ಬಂದಿದ್ದು ನಾನು. ಒಂದೊಂದೇ ಸಲ ಒಂದೊಂದೇ ಲೈನ್ನ ಅವ್ರಿಗೆ ಕಲಿಸಿ ಒಂದೊಂದನ್ನೇ ಟ್ಯೂನ್ಗಳನ್ನ ಹೇಳಿ ಅದೊಂದು ಒಂಥರ ಏನಂತಾರೆ ಧ್ಯಾನ ಥರ. ಅದೊಂದು ಧ್ಯಾನದ ಥರ. ಒಂದು ಕೂತ್ಕೊಂಡು ಮೆಡಿಟೇಷನ್ ಕೂರ್ತೀವಲ್ಲ, ಹಂಗೆ ಅದೊಂದು ಮೆಡಿಟೇಷನ್ನು. ನಾವು ಯಾವುದನ್ನು ಇರಿಟೇಷನ್ ಮಾಡ್ಕೊಂಬಾರ್ದು. ಅದೊಂದು ಧ್ಯಾನದೊಳಗಡೆ ಹೋಗಿ ಅದು ಎಷ್ಟು ಪೇಷನ್ಸ್ ಕಳ್ಕೊಳ್ಳದೆ, ನೀವು ಅದೊಂದು ಮೇಕಿಂಗ್ ಬಿಟ್ಟಿದ್ದೀವಿ ನೋಡಿರ್ಬೇಕು ನೀವು, ಎಷ್ಟು ಪೇಷನ್ಸ್ ಕಳ್ಕೊಳ್ಳದೆ ಇವತ್ತು ಅಷ್ಟು ಕಷ್ಟಪಟ್ಟಿದ್ದು ಸ್ಟುಡಿಯೋದೊಳಗಡೆ ಇವತ್ತು ಅದ್ರದ್ದು ಔಟ್ಪುಟ್ ಕಾಣ್ತಾ ಇದೆ. ಅಂದ್ರೆ ಈ ಒಂದು ಸಾಂಗಿಗೆ ಎಷ್ಟು ದಿನ ಬೇಕಾಯ್ತು ಅಂದ್ರೆ ಕಂಪ್ಲೀಟ್ ಆಗ್ಲಿಕ್ಕೆ ಇದು ಕಂಪೋಸ್ ಮಾಡಿಕೊಂಡು ಒಂದು 5 months ಆಗಿತ್ತು ಸಾಂಗ್ ರೆಡಿ ಮಾಡಿಕೊಂಡು. ಆದರೆ ಇದಕ್ಕೆ ಇವ್ರನ್ನ ಸಿಂಗರ್ಸನ್ನ ರೆಡಿ ಮಾಡೋದು ಇವ್ರನ್ನ ರೆಡಿ ಮಾಡಿ ಈ ಸಾಂಗ್ ಫೈನಲ್ ಮಾಡೋದಕ್ಕೆ, ಅಂದರೆ ಗ್ಯಾಪ್ ತಗೊಂಡು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ವಿ. ಇವ್ರನ್ನ ರೆಡಿ ಮಾಡಿ ನಾವೆಲ್ಲ ಹಾಡು ಮುಗಿಸೋದಕ್ಕೆ ಒಂದು 2 months ಆಯಿತು. ಒಂದ್ಸಲ ಹಾಡ್ಸಿದ್ವಿ, ಅದನ್ನ ಕೇಳಿ ಇದನ್ನ ಹೆಂಗ್ ಮಾಡ್ಬೋದು, ವರ್ಕೌಟ್ ಮಾಡ್ಬೋದಾ, ಆಗುತ್ತೋ ಆಗಲ್ವಾ ಅಂತ ಮತ್ತೆ ಇನ್ನೊಂದ್ಸಲ ಕರೆಸಿ ಒಂದು 10 days ಗ್ಯಾಪ್ ಬಿಟ್ಟು ಮತ್ತೆ ಕರೆಸಿ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಶುರು ಮಾಡಿದ್ವಿ. ಮತ್ತೆ ಇನ್ನೊಂದ್ಸಲ ಕರೆಸಿ ಆಗ್ಲೂ ಪ್ರಾಕ್ಟೀಸ್ ಮಾಡಿ, ಹಾಗೆ ಹೇಳ್ದೆ ಇದೇ ಲಾಸ್ಟ್ ಸಲ ಕರ್ಕೊಂಡು ಹೋಗ್ತಾ ಇರೋದು, ಇವತ್ತು ಮುಗಿಸ್ಬಿಡೋಣ, ಹಗಲು ರಾತ್ರಿ ಆದರೂ ಸರಿ ಇವತ್ತು ಮುಗಿಸೋಣ, ಹೆಂಗಾದ್ರೂ ಸರಿ ನೀವು ಆಡಿದ್ದೆ ಹಾಡು ಬನ್ನಿ ಅನ್ಕೊಂಡು ಅವ್ರಿಗೊಂದು
ಚೇರ್ ಅಪ್ ಮಾಡಿ ಒಂದು 2 months ಒಳಗಡೆ ಮುಗಿಸ್ದೆ. ಅಂದ್ರೆ ನೀವು ಹೇಳಿದ್ದೆಲ್ಲ ಕೇಳ್ತಾ ಇದ್ರಾ ಅವರು? ಅಂದ್ರೆ ಹೇಳಿದ್ದೆಲ್ಲ ಕೇಳ್ತಿದ್ರಾ? ನೀವು ವಿಡಿಯೋದಲ್ಲಿ ನೋಡಿದೀರಾ ಅಲ್ವಾ? ಕೇಳ್ತಿದ್ರು. ಏನೇ ಆದ್ರೂ ಅವ್ರಿಗೇನು ಅಂದ್ರೆ, ನಾನು 30 ವರ್ಷದಿಂದ 40 ವರ್ಷದಿಂದ ನಾವು ಸೋಬಾನ ಪದಗಳು ಆಡ್ತಾ ಇದೀವಿ. ಬೆಳಗ್ಗೆ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ತನಕ ಆಡ್ತೀವಿ. ನೀವು ಈ ಅಪ್ಪ ಏನಪ್ಪ ಒಂದೇ ಲೈನ್ ನೀನು ಒಂದೇ ಲೈನ್ ನನಗೆ 100 ಸಲ ಒಂದು ಬೆಳಗ್ಗೆಯಿಂದ ಆಡಿಸ್ತಾ ಇದೆಯಲ್ಲ ಅಂತ ಅವ್ರಿಗೆ ಕೇಳ್ಕೊಂಡು ಇವೆಲ್ಲ ಇರುತ್ತಲ್ಲ, ಅವ್ರನ್ನ ಸಮಾಧಾನ ಮಾಡ್ಕೊಂಡು, ಕಷ್ಟ ಆಗುತ್ತೆ ಅವೆಲ್ಲಾನು. ಬಟ್ ಅದ್ ಯಾವ್ದು ಕಷ್ಟ ಅನ್ಕೊಳ್ಳಿಲ್ಲ. ನಾನು ಮಜಾ ಮಾಡ್ಕೊಂಡು ಕೇಳ್ತಿದ್ರು, ಹಂಗೇನೆ ಕೇಳೋ ತರ ಮಾಡ್ಕೊಂಡು. ಓಕೆ, ಸಿನಿಮಾದಲ್ಲಿ ಏನಾದ್ರು ಇರಬಹುದಾ ಮತ್ತೆ ಲಕ್ಷ್ಮಮ್ಮ ಅವರು? ಲಕ್ಷ್ಮಮ್ಮ ಚಾಮಮ್ಮ ಅವರು ಸಿನಿಮಾದಲ್ಲಿ ಈಗೇನು ಹಾಡಲ್ಲಿ ಹಾಡಿದ್ದಾರೆ, ಸೊ ವಿಡಿಯೋದಲ್ಲೂ ಆಕ್ಟ್ ಮಾಡಿದ್ದಾರೆ. ಈಗ ನಾನು ಅವರು ಜನಪದ ಹಾಡುಗಳನ್ನ ನೀವು ಯಾವ ದೇವ್ರ ಮೇಲೆ ಕಟ್ಟಿ ಅಂದ್ರೂ ಕಟ್ತಾರೆ. ಆ ದೇವ್ರುಗಳನ್ನ ಹೊಲಸ್ಕೊಂಡ್ಬಿಟ್ಟವ್ರೆ ಅವರು, ಹಾಡಿ ಹಾಡಿ ಹಾಡಿ. ಹಂಗೆ ಅವ್ರ ಆಶೀರ್ವಾದದಿಂದನೇ ಹಾಡು ಶುರುವಾಗಿದೆ. ಸಿನಿಮಾ ಒಳಗಡೆನೂ ಅಷ್ಟೇ, ಇದು ಸಿನಿಮಾದ ಶುರುನಲ್ಲೇ ಈ ಹಾಡು ಬರುತ್ತೆ. ಹಂಗಾಗಿ ಅವರೇ ಆಕ್ಟ್ ಮಾಡಲಿ, ಆ ಹಾಡಿಗೆ ಅವರೇ ಆಕ್ಟ್ ಮಾಡಬೇಕು ಅಂತ ನಾನು ಕರ್ಕೊಂಡು ಬಂದು ಅವ್ರ ಕೈಲೇ ಆ ವಿಡಿಯೋ ಸಾಂಗ್ನಲ್ಲಿ ಆಕ್ಟಿಂಗು ಕೂಡ ಮಾಡಿಸಿದ್ದೀನಿ. ನಾನು ಹಾಗೆ ಸಾಂಗಿಗೆ ಬಂದಿರೋ ಕಮೆಂಟ್ಸ್ಗಳನ್ನ ಒಂದಷ್ಟು ನೋಡ್ತಾ ಹೋದೆ. ಅದರಲ್ಲಿ ಆ ಕಾಲದಲ್ಲಿ ಹಂಸಲೇಖ ಸರ್ ಒಂದಷ್ಟು ಹೊಸ ಬದಲಾವಣೆಗಳನ್ನ ಮಾಡ್ತಾ ಇದ್ರು, ಇವಾಗ ನೀವು ಕೂಡ ಹೊಸ ಬದಲಾವಣೆಗಳನ್ನ ಮಾಡ್ತಾ ಇದ್ದೀರಾ, ಇನ್ನೂ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದಷ್ಟು ಕಮೆಂಟ್ ಇತ್ತು. ಸೊ ಅದಕ್ಕೆ ಆನ್ಸರ್. ಅಯ್ಯೋ, ತುಂಬಾ ದೊಡ್ಡ ಮಾತು. ಹಂಸಲೇಖ ಸರ್ ಆ ಕಾಲದಲ್ಲಿ ಮಾಡ್ತಿದ್ರು, ಈ ಕಾಲದಲ್ಲಿ ಅಂದ್ರೆ ಅದು ತುಂಬಾ ದೊಡ್ಡ ಮಾತು. ನಾನು ಅಷ್ಟು ದೊಡ್ಡವನಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ, ನನ್ನ ಕೈಲಿ ನನ್ಗಿರೋ ಟ್ಯಾಲೆಂಟ್ಗೆ ಏನ್ ಮಾಡ್ಬೋದೋ, ಹೊಸದು ಮಾಡೋಕ್ಕೇನು ಇರಲ್ಲ, ಹಳೇದ್ರಲ್ಲೇ ಹುಡುಕ್ಬೇಕು ನಾವು. ಹಳೇದೇ ಮಾಡೋದು ಸಾಕಷ್ಟಿದೆ, ಅದನ್ನ ನಾವು ಯಾವ ಥರ ತೋರಿಸ್ತೀವಿ. ಇಲ್ಲಿ ನಾನೇನು ತುಂಬ ಹೊಸದೇನು ಮಾಡಿಲ್ಲ, ಹಳೇದೇ ನಾನು ಮಾಡಿರೋದು. ಹಳೊಬ್ರನ್ನ ಕರ್ಕೊಂಡು ಬಂದು 41 ವರ್ಷದಿಂದ ಆಡ್ತಾ ಇರೋರನ್ನ ಕರ್ಕೊಂಡು ಬಂದು ಆಡಿಸಿದೀವಿ. ಹಳೆ ನಮ್ಮ ಅಜ್ಜಿ ಆಡ್ತಿದ್ದಂಥ ಪದಗಳನ್ನ ಎತ್ಕೊಂಡು, ನಮ್ಮ ಅಜ್ಜಿ ಬಾಯಲ್ಲಿ ಕೇಳ್ತಾ ಇದ್ದೆ ನಾನು. ಅವರೆಕಾಳು ಕುಣಿದಾಡ್ತಿದ್ದೋ, ಅವರೆಕಾಳು ಜೊತೆ ಆ ಸುದ್ದಿ ಕೇಳಿ ಕ್ವಾಣೆ ಹೀರೆಕಾಯಿ ಇಣುಕು ನೋಡ್ತಿದ್ದೋ, ಬಾಗಿಲಲ್ಲಿರೋ ಬದನೆಕಾಯಿ ಬಗ್ ನೋಡ್ತಿದ್ದೋ ಅಂತ. ನೀವು ಯಾವುದೇ ಎಷ್ಟು ಚಂದ ಅಲ್ವಾ ಅವನ್ ಕೇಳಕ್ಕೇನೆ. ಸೊ ನಾವು ಹೊಸ್ತೇನೋ ಅಂತಲ್ಲ, ಹಳೇದನ್ನ ಇವನ್ನೆಲ್ಲ ಎತ್ಕೊಂಡು ನಾವು ಹೆಂಗೆ ಅಳವಡಿಸ್ಕೊಂತೀವಿ ಅನ್ನೋದು ತುಂಬಾ ದೊಡ್ಡ ಮಾತು ಅದು ಅವ್ರು ಹೇಳಿರೋದು. ಬಟ್ ಇನ್ನೂ ತುಂಬ ಏನು ಲೋ ನವೀನ ಇದು ಅಷ್ಟೇ ಎಂಟ್ರಿ ಅಷ್ಟೇ. ಇನ್ನೂ ಒಳ್ಳೊಳ್ಳೆ ಹಾಡುಗಳು ರೆಡಿ ಮಾಡಿದೀವಿ. ಎಲ್ಲವೂ ಕೂಡ ತುಂಬಾ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಇದೆ. ನನಗೆ ಆ ಕಾನ್ಫಿಡೆನ್ಸ್ ಇದೆ, ಅವನ್ನೂ ಕೂಡ ಜನಗಳೆಲ್ಲ ಇಷ್ಟಪಡ್ತಾರೆ ಅನ್ನೋದು. ಲೋ ನವೀನ ಸಿನಿಮಾದಲ್ಲಿ ಮತ್ತೆ ಇದೇ ರೀತಿ ಹಾಡುಗಳು ಹಾಗೇನೆ ಮತ್ತೆ ಇವ್ರ ಹತ್ರ ಏನಾದ್ರು ಆಡ್ಸಿದೀರಾ ಬೇರೆ ಸಾಂಗ್ಗಳನ್ನ? ಇಲ್ಲ, ಲೋ ನವೀನದಲ್ಲಿ ಬೇರೆ ಬೇರೆ ಥರದ ಹಾಡುಗಳನ್ನ ಕೇಳ್ತಾ ಹೋಗ್ತೀರ. ಒಂದೇ ಥರದ ಹಾಡು ಅನ್ನೋದಕ್ಕಿಂತ ಎಲ್ಲಾ ಥರದ ಒಂದು ಏನು ನಿಮಗೆ ಈಗ ಈ ಥರ ಸೊಗಡನ್ನ ಇಷ್ಟಪಡೋರಿಗೆ ಜನಪದ ಈ ಥರ ಇಷ್ಟಪಡೋರ್ಗೆ ಇದು ಕನೆಕ್ಟ್ ಆಗಬೇಕು. ಮೆಲೋಡಿ ಸಾಂಗ್ ಇಷ್ಟಪಡೋರಿಗೆ ಮೆಲೋಡಿ ಇಷ್ಟ ಆಗಬೇಕು. ತಮಾಷೆ ಹಾಡನ್ನ ಇಷ್ಟಪಡೋರಿಗೆ ಹಾಡಿನೊಳಗೊಂದು ತಮಾಷೆ ಇರುತ್ತೆ ಅಲ್ವಾ, ಆ ತಮಾಷೆ ಇಷ್ಟಪಡೋರಿಗೆ ಕಾಮಿಡಿ ಸಾಂಗ್ ಅಂತಾರಲ್ಲ, ತಮಾಷೆ ಹಾಡಿದೆ. ಹಿಂಗೆ ಪ್ಯಾಥೋ ಇಷ್ಟಪಡೋರಿಗೆ ಪ್ಯಾಥೋ ಸಾಂಗ್ ಇದೆ. ಹಿಂಗೆ ಎಲ್ಲ ಥರದ್ದನ್ನು ಏನೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಈ ಪಾರ್ಟಿ ಮಾಡೋರಿಗೆ ಈ ಲೋ ನವೀನ ಹಳ್ಳಿ ಸಿನಿಮಾ ಹೆಂಗೆ, ಇದ್ರೊಳಗೆ ಪಾರ್ಟಿ ಸಾಂಗ್ ಹೆಂಗೆ ಅಂದರೆ ಅದ್ರಲ್ಲಿ ಬರುತ್ತೆ. ಅಲ್ಲಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಇನ್ನು ಏನು ನಿರೀಕ್ಷೆನ ಇಟ್ಕೊಬಹುದು ಸಿನಿಮಾದ ಬಗ್ಗೆ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ? ಸಿನಿಮಾದ ಬಗ್ಗೆ ಏನೂ ನಿರೀಕ್ಷೆ ಇಟ್ಕೊಂಬಾರ್ದು. ಸುಮ್ಮನೆ ಬರಬೇಕು, ಸುಮ್ಮನೆ ನೋಡಬೇಕು. 2 ಗಂಟೆ ಟೈಮ್ ನಿನಗೆ ಆಗಿದ್ದು ಗೊತ್ತಾಗಬಾರ್ದು. ಇಂಟ್ರೋಲ್ ಬಂದ್ಬಿಡ್ತಾ ಅನ್ಬೇಕು, ಓ ಕ್ಲೈಮ್ಯಾಕ್ಸ್ ಆಗೋಯ್ತಾ ಅನ್ಬೇಕು. ನಿಮ್ಗೆ ಟೈಮು, ನಿಮ್ಮ ಮೊಬೈಲ್ ತಗೊಳಕ್ಕೆ, ಮೊಬೈಲ್ ನೋಡೋಕ್ಕೆ ನಾವು ಟೈಮ್ ಕೊಡಬಾರ್ದು ಅಲ್ವಾ. ಆ ಪ್ರಯತ್ನನ ನಾವು ಮಾಡಿದ್ದೀವಿ. 100. ನನ್ನ ಕ್ಯಾರೆಕ್ಟ್ರು ನವೀನನ್ ಸುತ್ತ ಏನು ನಡೆಯುತ್ತೆ ಅನ್ನೋದೇ ಸಿನಿಮಾ. ನವೀನ ಸೆಂಟ್ರಿಕ್ ಆಗಿರ್ತಾನೆ, ಅವನ ಸುತ್ತ ಕತೆ ನಡೀತಾ ಇರುತ್ತೆ. ಹೆಂಗೆ ಈ ಹಾಡಲ್ಲಿ ಎಲ್ಲ ಸೇರಿ ಕರ್ಕೊಂಡೋಗಿದ್ದಾರೆ ಎಲ್ಲರೂ. ಆ ನೇಚರು, ಪ್ರಕೃತಿ, ಆ ಸಾಂಬಾರು, ಆ ಕುರಿ ತೊಳೆಯೋರು, ದನ ಕಾಯೋರು, ಹಾಲು ಹಾಕೋರು ಎಲ್ಲ ಬಂದಿದ್ದಾರೆ ಅಲ್ವಾ. ಹಂಗೆಲ್ಲ ಪಾತ್ರಗಳು ನವೀನನ್ ಕರ್ಕೊಂಡು ಹೋಗ್ತವೆ.
ಲೋ ನವೀನ ಅಂತ ಒಂದು ಟೈಟಲ್ ಕೇಳಿದಾಗ ಆ ಲೋ ಅನ್ನೋ ಪದ ನಾವು ಯಾಕೆ ಬಳಸ್ತೀವಿ ಅಂದ್ರೆ ತುಂಬಾ ತರಲೆ ಮಾಡಿದಾಗ ಲೋ ಏನೋ ನಿಂದು ಈ ರೀತಿ ಪದಗಳನ್ನು ಬಳಸ್ತೀವಿ. ಸೊ ನೀವೇನಾದ್ರು ತುಂಟಾಟ ಅದೆಲ್ಲ ಇರುತ್ತಾ? ಅಲ್ಲ ನೀವು ಸಿನಿಮಾದ್ರಲ್ಲ, ನಿಮ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿರುತ್ತೆ. ಹಾ, ಈಗ ಲೋ ನವೀನ ಅಂದ್ರೆ ನೀವು ಯಾವ ಕಲ್ಪನೆಯಲ್ಲಿ, ಈಗ ನಿಮ್ಗೆ ನಿಮ್ಮ ಹೆಸರೇನು ಹೇಳಿ? ಲೇ ಪಲ್ಲವಿ ಅಂದ್ರೆ ಹೆಂಗೆ? ಲೇ ಪಲ್ಲವಿ, ಹಾ, ಹಂಗೆ ಲೋ ನವೀನ ಬೇಕಾದಷ್ಟು ಲೋ ನವೀನಗಳಿರ್ತವೆ ಅಲ್ವಾ, ಎಲ್ಲಾ ಲೋ ನವೀನನು ನೋಡ್ಬೋದು. ಓಕೆ. ಅಂದ್ರೆ ನಿನ್ನೆ ಸಾಂಗ್ ಬರ್ತಿದ್ದಂಗೆ ಜನಕ್ಕೆ ಈ ಮಟ್ಟದಲ್ಲಿ ರೀಚ್ ಆಗುತ್ತೆ ಅನ್ನೋದು ಅನ್ಕೊಂಡಿದ್ರ ನೀವು? ನನಗೆ ಅದೇ ನಾನು ಹೇಳ್ದಂಗೆ ಇದರಲ್ಲಿ ಕಂಟೆಂಟ್ ಇದೆ, ಆಮೇಲೆ ಬ್ಯೂಟಿಫುಲ್. ನನಗೆ ದೇವ್ರುಗಳು ಸಿಕ್ತಂಗೆ ಚಾಮಮ್ಮ ಲಕ್ಷ್ಮಮ್ಮ ಅವ್ರು ಸಿಕ್ಕಿದ್ದಾರೆ. ಅವ್ರನ್ನ ಜನ ಇಷ್ಟಪಡ್ತಾರೆ, ಅವ್ರ ವಾಯ್ಸ್ನ ಇಷ್ಟಪಡ್ತಾರೆ, ಅಲ್ಲಿರೋ ಸಾಹಿತ್ಯನ ಇಷ್ಟಪಡ್ತಾರೆ. ಮತ್ತು ಅಲ್ಲಿ ವಿಡಿಯೋಗ್ರಫಿ ನಾವೇನು ವಿಡಿಯೋ ಮಾಡಿದ್ದೀವಿ ಅದನ್ನೆಲ್ಲ ಇಷ್ಟಪಡ್ತಾರೆ. ಬೆಳಗಿನ ಜಾವ ತೆಗಿಬೇಕು ಅಂದರೆ ಆಲಾಕ್ ಅವ್ರು ಹೋಗೋಕ್ಕೆ ನಾವು ಕ್ಯಾಮ್ರಾ ಹಿಡ್ಕೊಂಡು 5 ಗಂಟೆಗೆ ಆನ್ ಮಾಡ್ಕೊಂಡು ಕಾಯ್ತಾ ಇದ್ವಿ ನ್ಯಾಚುರಲ್ ಆಗಿ ತೆಗಿಯೋಕ್ಕೆ. ಕುರಿ ಹೊಡ್ಕೊಂಡು ಹೋಗೋರನ್ನ ನ್ಯಾಚುರಲ್ ಆಗಿ ತೆಗಿಯೋಕ್ಕೆ ಕುರಿ ಹೊಡ್ಕೊಂಡು ಹೋಗೋರನ್ನ ಹೋಗಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕಾಯ್ತಾ ಇದ್ವಿ. ಅಷ್ಟು ಈಸಿ ಅಲ್ಲ ಅವೆಲ್ಲ. ಅಂದರೆ ಅದನ್ನ ತುಂಬ ನಾವು ಎಷ್ಟು ಸಹಜವಾಗಿ ತೆಗಿತೀವಿ ಅಷ್ಟು ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಇದರಲ್ಲಿ ನಾವು ಇದನ್ನ ಹುಟ್ಟಾಕಿದ್ದೀವಿ ಮೇಡಮ್. ಓಕೆ. ಕೊನೆಯದಾಗಿ ಒಂದು ಪ್ರಶ್ನೆ. ಇವಾಗ ಬಿಗ್ ಬಾಸ್ ನೋಡ್ತಿದ್ದೀರಾ? ಬಿಗ್ ಬಾಸ್ ಅದೇ ನನ್ನ ಈ ಸಿನಿಮಾ ಒತ್ತಡಗಳ ನಡುವೆ ನನಗೆ ನೋಡೋಕ್ಕಾಗಿಲ್ಲ. ನಾನು ಬಿಗ್ ಬಾಸ್ ನೋಡ್ತೀನಿ, ಬಟ್ ಈ ಸಿನಿಮಾದು ಈಗ ನೋಡಿ, ಈಗ ಸಾಂಗ್ ರಿಲೀಸ್ ಇದೆ, ನೆಕ್ಸ್ಟ್ ಸಾಂಗ್ ರಿಲೀಸ್ ಇದೆ, ಸಿನಿಮಾ ಕೆಲಸಗಳು ಮಾಡ್ತಾ ಇದ್ದೀವಿ, ಸಿನಿಮಾ ರಿಲೀಸ್ಗೆ ರೆಡಿ ಮಾಡಬೇಕು. ಇದ್ರ ನಡುವೆ ಬಿಗ್ ಬಾಸ್ ನಾನು ಅಷ್ಟು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ ಮೇಡಮ್. ಬಟ್ ಮೊಬೈಲ್ ಟೀಸರ್ಗಳು ಕಲರ್ಸ್ ಚಾನಲ್ ಎಲ್ಲ ನಾವು ಫಾಲೋ ಮಾಡೋದ್ರಿಂದ ಅಲ್ಲಿ ಬರುವಂಥ ಇವನ್ನ ತಮಾಷೆ ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ. ಅದರಲ್ಲಿ ಗಿಲ್ಲಿದು ತಮಾಷೆದು ತುಂಬ ಪ್ರೋಮೋ ಕಟ್ಟೋಗ್ತಾ ಇರುತ್ತೆ. ಸೊ ಆ ಒಂದು ತಮಾಷೆಗಳು ಚೆನ್ನಾಗಿರುತ್ತೆ. ಓಕೆ. ನಿಮಗೆ ಯಾರು ಇಷ್ಟ, ಯಾರು ವಿನ್ ಆಗ್ಬೇಕು, ಯಾರ್ಯಾರು ಇದಾರೆಲ್ಲ ಗೊತ್ತಾಯ್ತಾ? ಅಲ್ಲ, ಗೊತ್ತು. ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಗೊತ್ತು. ಈಗ ನಾವು ಗಿಲ್ಲಿದೇ ನಾವು ನೋಡ್ತಾ ಇರೋದು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ. ಹಂಗಾಗಿ ಆಮೇಲೆ ಗಿಲ್ಲಿದು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಲೋ ನವೀನಾದ ಡೈಲಾಗ್ ರೈಟರ್ ಆಗಿ ಗಿಲ್ಲಿನ ನಾವು ಕರೆಸ್ಕೊಂಡು ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ವರ್ಕ್ ಮಾಡಿದ್ದಾರೆ, ಬಂದು ಡೈಲಾಗ್ ಬರೆದಿದ್ದಾರೆ. ಸೊ ನಮ್ಮ ಲೋ ನವೀನ ಸಿನಿಮಾದಲ್ಲಿ ಗಿಲ್ಲಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಅಂದರೆ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ಯಾವಾಗ ಅವರು ಝೀಗೆ ಹೋಗೋಕ್ಕಿಂತ ಮುಂಚೆನೆ, ಅವ್ರದ್ದು ಒಂದು ಕಾಮಿಡಿ ಶೋಗೆ ಹೋಗಿದ್ದಾರಲ್ಲ, ಅದು ಹೋಗೋಕ್ಕಿಂತ ಮುಂಚೆನೆ ನಮ್ಮ ಜೊತೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದ. ಆಮೇಲೆ ನಮ್ಮ ಭಾಗದ ಹುಡುಗ, ಅವ್ನು ಯಾಕೆ ಕರೆಸಿದ್ವಿ ಅಂದರೆ, ಅವನದು ಯೂಟ್ಯೂಬ್ ಚಾನಲಲ್ಲಿ ಅವನದು ಯಾರ್ದು ಗಿಲ್ಲಿ ನಟಂದು ಇದೆಲ್ಲ ನೋಡ್ತಿದ್ವಲ್ಲ, ತಮಾಷೆದು ಒಂದು ಆ ಸ್ಪಾಟಲ್ಲಿ ಡೈಲಾಗ್ ಎಲ್ಲ ನೋಡ್ತಿದ್ನಲ್ಲ, ನನಗೆ ಆ ಸೊಗಡಿನ ನಮ್ಮ ಸಿನಿಮಾಗೆ ಬೇಕು, ನೀನು ಡೈಲಾಗ್ ರೈಟರ್ ಆಗಿ ಇದು ಬರ್ಕೊಡ್ತೀಯಾ ಬಾ ಅಂದೆ. ಅಯ್ಯೋ, ನೀವು ಕರೆಯೋದೆಚ್ಚೋ ನಾವು ಬರೋದೆಚ್ಚೋ, ಬರ್ತೀನಿ ಅಂದ್ಕೊಂಡು ಪಾಪ ಗಾಡಿ ತಗೊಂಡು 2 ವೀಲರಲ್ಲಿ ಡೈಲಿ ಬಂದು ಜೊತೇಲಿ ಇಲ್ಲೇ ತಿಂಡಿ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಕಾಫಿ ಮಾಡ್ಕೊಂಡು, ಹಿಂಗೆ ಮಾಡವ ಹಂಗೆ ಮಾಡವ ಅಂತ ಈ ಸಿನಿಮಾದಲ್ಲಿ ಅವನದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಹಂಗಾಗಿ ನಮ್ಮ ಹುಡುಗ ಅವನು ನಮ್ಮ ಭಾಗದ ಹುಡುಗ, ನಮ್ಗೆ ಇಷ್ಟ ಆಗುವಂಥ ಹುಡುಗ. ಆಮೇಲೆ ಎಷ್ಟೋ ಸಲ ನಮ್ಮದು ಅಂದರೆ ನಾವು ಮಾತಾಡೋ ರೀತಿ, ನಾವು ನಡ್ಕೊಳ್ಳೋ ರೀತಿ ಅವೆಲ್ಲ ಒಂಥರ ನಮ್ಮ ಸೊಗಡಿ ಇರೋದ್ರಿಂದ ನಮಗೆ ಗಿಲ್ಲಿ ಇಷ್ಟ ಆಗ್ತಾನೆ ಮೇಡಮ್. ಓಕೆ. ಯಾರು ವಿನ್ ಆಗಬೇಕು? ನೀವು ಒಳ್ಳೆ ಸುದೀಪಣ್ಣ ಕೇಳ್ದಂಗೆ ಯಾರು ವಿನ್ ಸುದೀಪಣ್ಣ ಕೇಳ್ಬೇಕು, ಯಾರು ವಿನ್ ಆಗ್ಬೇಕು, ಯಾರು ವಿನ್ ಆಗ್ಬಾರ್ದು ಅಂತಿದ್ದೀರ. ಗಿಲ್ಲಿ ವಿನ್ ಆಗ್ಬೇಕು ಹೇಳದ್ನಲ್ಲ, ಅವ್ನು ಇಷ್ಟ ಆಗ್ತಿದ್ದಾನೆ ಅಂತ. ಗಿಲ್ಲಿ ಅವರು ನಿಮ್ಗೆ ಅದೇ ಡೈಲಾಗ್ ಬರ್ದಿದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂದ್ರೆ ಫುಲ್ ಸಿನಿಮಾ ಡೈಲಾಗ್ ಬರ್ದಿಲ್ಲ, ಅವ್ನು ಎಷ್ಟು ದಿನ ಇದ್ದ ಅಷ್ಟು ದಿನದ್ದು ಒಂದಷ್ಟು ಅವ್ನು ಕೊಟ್ಟಿರೋ ಇನ್ಪುಟ್ಸ್ಗಳು ಅಳವಡಿಸ್ಕೊಂಡಿದೀವಿ. ಹೌದೌದು. ಓಕೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಅದೇ, ಈಗ ಯಾವ್ಯಾವುದೋ ಥರದ ಹಾಡು ಮಾಡಿ ಜನಗಳಿಗೆ ರೀಚ್ ಆಗೋದು ತುಂಬ ಈಸಿ. ನಮಗೆ ನಾನು ಯಾವುದು ಕಾಲು ಎಳಿತಾ ಇಲ್ಲ. ಒಂದು ಹುಡುಗಿ ಆಡಿದ್ಲು, ಯಾವುದು ಅದು ಒಂದು ಹೂವಿನ ಬಾಣದಂತೆ, ಆ ಒಂದು ಹುಡುಗಿ ಆಡಿದ್ಲು, ಅವಳು ಸಖತ್ ವೈರಲ್ ಆಯ್ತು. ಅದು ನೋಡಿದ್ವಿ ನಾವು. ಅಯ್ಯೋ, ಹಂಗಾದ್ರೆ ನಾನು ಹೆಂಗೆ ಆಡಬೇಕು ಅನ್ನೋದು ನಮ್ಗೊಂದು ಪ್ರಶ್ನೆ. ನಾನು ಹೆಂಗೆ ಆಡಬೇಕು, ನಾನು ಹೆಂಗೆ ಮ್ಯೂಸಿಕ್ ಮಾಡಬೇಕು ಅಂತ ನಮ್ಗೊಂದು ಸ್ವಲ್ಪ ಇದೇನು ಗುರು ಅಂತ ಹಿಂಗೆ ಆಗಲಿ ಅವೆಲ್ಲ. ಅದೊಂಥರದ್ದು. ನಾನೇನು ಅದನ್ನು ಕಾಲು ಎಳಿತಾ ಇಲ್ಲ, ಬಟ್ ನಾವು ಏನು ಮಾಡಬೇಕು ಅಂತ ನಮ್ಗೊಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಒಂದು ಹಾಡು ಮಾಡೋದಕ್ಕೆ ನೋಡಿ 6 ತಿಂಗಳು ಒಂದು ಪ್ರೋಸೆಸ್ ತಗೊಂತೀವಿ.
ಸಾಹಿತ್ಯ ಹುಡುಕಿ ಇದ್ರ ಮೇಲೆ ವರ್ಕ್ ಮಾಡಿ ಇವ್ರ ಹತ್ರ ಆಡಿಸಿ ವಿಡಿಯೋ ಮಾಡಿ ಏನೇನೋ ಕೆಲಸ ಮಾಡಿರ್ತೀವಿ. ಅವ್ರು ಟಕ್ಕಂತ ಎಲ್ಲರ ಮೊಬೈಲಲ್ಲಿ ಹೊಡೆದಾಡ್ಬಿಡ್ತಾರೆ ಅಲ್ವಾ. ನಮ್ಗೆ ಎಷ್ಟು ಏನು ಮಾಡಬೇಕು ಅಂತ ಕೆಲವು ಟೈಮು ಇಷ್ಟೆಲ್ಲ ಎಫರ್ಟ್ ಹಾಕೋರಿಗೆ ಈಗ ಯಾವ ಕಡೆಗೆ ಹೋಗ್ತಾ ಇದೆ ಈ ಟ್ರೆಂಡು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಅಂತ ನಾನು ಯಾವುದು ಕಾಲೆಳಿತಾ ಇಲ್ಲ, ಹೇಳ್ತಾ ಇರೋದು ಅಷ್ಟೇ. ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ನಮ್ಮ ಸೊಗಡು, ನಮ್ಮ ಪದಗಳು, ಜನಪದ ಪದಗಳು ಅವು, ನಮ್ಮ ಜನಪದ ಗಾಯಕರು, ನಮ್ಮ ಹಳ್ಳಿ ಬೆಳೆದಿರುವಂಥ ನೇಟಿವಿಟಿ, ಅದ ಹಾಡು ನೋಡಿದ್ರೇ ಒಂದು ಎನರ್ಜಿ ಬರುತ್ತೆ ಎಂಥವ್ರಿಗೂ. ಇಂಥ ಹಾಡುಗಳು ಜನಗಳ ಮನ ಮುಟ್ಟಬೇಕು, ಮನ ತಲುಪಬೇಕು ಅನ್ನೋದು ನನ್ನಿದು. ಬೇರೆದು ವೈರಲ್ ಆಗುವಂಥದ್ದು ಇದಂಗೆ ಏನಾದರೂ ಮಾಡ್ಬೋದು. ಇದರಿಂದ ಯಾಕೆ ಹೋಗಿದ್ದೀವಿ, ಇಂಥದ್ದಕ್ಕೆ ಜನ ಕೇಳಬೇಕು, ಇಂಥವಕ್ಕೆ ರಿಯಾಕ್ಟ್ ಮಾಡಬೇಕು ಜನ ಅನ್ನೋದು. ಸೊ ಎಲ್ಲರಿಗೂ ಈ ಹಾಡು ತಲುಪಿದ್ರೆ ಕೊನೆಯದಾಗಿ ನನಗೆ ಅಷ್ಟೇ ಖುಷಿ ಮೇಡಮ್. ಈ ಹಾಡು ತಲುಪಬೇಕು, ಈ ಹಾಡಿನ ಮುಖಾಂತರ ಜನ ಸಿನಿಮಾಗೆ ಬರೋ ಥರ ಆಗಬೇಕು. ಸರ್, ಲಾಸ್ಟ್ ನಂದೊಂದು ವೈಯಕ್ತಿಕ ಪ್ರಶ್ನೆ ಇದೆ. ಇವಾಗ ನಾವು ಡಿವೋಷನಲ್ ಸಾಂಗ್ ಅಂತ ಬಂದಾಗ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಅವಾಗ ನೀವೊಂದು ಸಾಂಗ್ ಹೇಳಿದ್ದೀರ, ಅಯ್ಯಪ್ಪನ ಸಾಂಗು, ನನ್ನಪ್ಪನಲ್ಲವ, ಅದನ್ನ ಹಾಕ್ತೀವಿ. ನಾವೇನಾದರೂ ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡೋಣ, ರೀಲ್ಸ್ ಮಾಡೋಣ ಅಂತಾಗ ಎಣ್ಣೆ ನಿಮ್ಮದು ಊಟ ನಮ್ಮದು, ಈ 2 ಸಾಂಗು ಫುಲ್ ಫ್ಯಾಮಿಲಿಗೆ ಫೇವ್ರೆಟ್ ಸಾಂಗ್ ಆಗೋಗ್ಬಿಟ್ಟಿದೆ. ನಿಮ್ಮ ಧ್ವನಿ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗಿಬಿಡುತ್ತೆ. ಇವಾಗ ಪ್ಯಾಥೋ ಸಾಂಗ್ ಅಂತ ಬಂದಾಗ ಅದಕ್ಕೂ ಮ್ಯಾಚ್ ಆಗುತ್ತೆ, ಭಕ್ತಿಗೀತೆಗಳಿಗೂ ಮ್ಯಾಚ್ ಆಗುತ್ತೆ, ಪಾರ್ಟಿ ಸಾಂಗ್ಗಳಿಗೂ ಮ್ಯಾಚ್ ಆಗುತ್ತೆ. ಸರ್, ಇನ್ನು ಯಾವ ರೀತಿ ಏನು ಕಲೆಗಳನ್ನು ಇಟ್ಕೊಂಡಿದ್ದೀರಾ ನೀವು? ಅದನ್ನ ನೀವು ಲೋ ನವೀನದಲ್ಲಿ ನೋಡ್ತೀರಾ. ಲೋ ನವೀನದಲ್ಲಿ 100% ಇನ್ನೂ ವಿಭಿನ್ನವಾದ ಹಾಡುಗಳನ್ನ ನೋಡ್ತೀರಾ. ಏನೋ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ಹಿರಿಯರು ಮಾಡಿರೋ ಆಶೀರ್ವಾದಗಳು, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಮಗೇನೋ ಕಾಪಾಡ್ತಿವೆ. ಏನೋ ಒಂದಷ್ಟು ಚೆನ್ನಾಗಿ ಆಗ್ತಿದೆ. ಅದೇ ಹಿಂಗೆ ನೀವು ಹೇಳ್ದಂಗೆ ಎಲ್ಲಾದರೂ ಲೈವ್ ಕಾನ್ಸರ್ಟ್ ಮಾಡಿದ್ರೆ ನಿನ್ನ ವಾಯ್ಸ್ ಇಷ್ಟ ಅಂತಾರೆ, ಯಾವುದಾದ್ರು ಹಾಡು ಮಾಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತಾರೆ. ಹೆಂಗೋ ಜನಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿ ಆಗ್ತಾ ಇದೆ. ಈ ಲೋ ನವೀನದ ಹಾಡುಗಳು ಎಲ್ರಿಗೂ ರೀಚ್ ಆಗಿ ಸಿನಿಮಾ ಇಷ್ಟ ಆಗಿ ಸಿನಿಮಾದಿಂದ ಮಾಡಿ ಚೆನ್ನಾಗಿ ಮಾಡಿದ್ಯಪ್ಪ, ನಮ್ಮನ್ನ ರಂಜಿಸ್ತಪ್ಪ ಅನ್ಬೇಕು. ನಮ್ಮ ಹಾಡು ಕೇಳಿ ಹೆಂಗೆ ಜನಗಳು ಆಶೀರ್ವಾದ ಮಾಡ್ತಿದ್ದಾರೆ, ಚೆನ್ನಾಗಿವೆ ಹಾಡು ಅಂತಿದ್ದಾರೆ, ಸಿನಿಮಾ ನೋಡಿದಾಗ್ಲೂ ಹಂಗೆ ಅನ್ನಿಸ್ಕೊಬೇಕು. ಸಿನಿಮಾ ಮಾಡಿ ನಾವು ಬೈಸ್ಕೊಂಬಾರ್ದು, ನಿನ್ಗೆ ಯಾಕಪ್ಪ ಬೇಕಿತ್ತು, ಹಾಡು ಹೇಳ್ಕೊಂಡು ಚೆನ್ನಾಗಿದ್ದಲ್ಲಪ್ಪ ಅಂತ ಅನ್ನಿಸ್ಕೊಂಬಾರ್ದು. ಅದೊಂದು ದೊಡ್ಡ ಜವಾಬ್ದಾರಿ ಇದೆ. ಸೊ ಅದನ್ನ ನಾನು ಸುಳ್ಳು ಮಾಡ್ತೀನಿ, ಅಂದರೆ 100% ಪ್ರೂವ್ ಮಾಡ್ತೀವಿ. ಅಂದರೆ ನೀವೇನು ಕೇಳಿದ್ರಿ, ಇದರಲ್ಲಿ ಎಲ್ಲ ವೆರೈಟೀಸ್ ಲೋ ನವೀನ ಕಾಣ್ತಾನೆ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ನವೀನ್ ಸಜ್ಜು ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.